ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಒಂದು ಇಲಾಖೆಯಲ್ಲಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಆರೋಪ ಕೇಳಿಬಂದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ, ಭಾರಿ ಅಕ್ರಮಕ್ಕೆ ಸರ್ಕಾರಿ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ. ಐಟಿ ಕಂಪನಿಯ ಖಾತೆಗೆ ಸುಮಾರು 88 ಕೋಟಿ ಹಣ ವರ್ಗಾವಣೆಯ ಶಂಕೆ ಸದ್ಯ ವ್ಯಕ್ತವಾಗ್ತಾ ಇದೆ. ಮೊದಲು ಮುಖ್ಯ ಖಾತೆಯಿಂದ ಉಪ ಖಾತೆಗೆ ಹಣ ವರ್ಗಾವಣೆ, ಆಮೇಲೆ ಐಟಿ ಕಂಪನಿಯ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವಂತಹ ಅನುಮಾನ ಸದ್ಯ ಕಾಡ್ತಾ ಇದ್ದು, ಐಟಿ ಕಂಪನಿ ಒಂದರ ಸುಮಾರು 14 ಖಾತೆಗಳಿಗೆ ಅಥವಾ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತಹ ಶಂಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರಾಥಮಿಕ ತನಿಖೆಯ ವೇಳೆಯ ಸಂದರ್ಭದಲ್ಲಿ ಈ ಮಾಹಿತಿ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಇದೀಗ ಒಂದು ಕಡೆ ಡೆತ್ ನೋಟ್ ಪರಿಶೀಲನೆ, ಮಗದೊಂದು ಕಡೆ ಅವ್ರು ಬರೆದಿರುವಂತಹ ಡೆತ್ ನೋಟ್ನಲ್ಲಿರುವಂತಹ ಅಂಶಗಳು, ಯಾರ್ಯಾರಿಗೆ ಎಷ್ಟೆಷ್ಟು ಅಕೌಂಟ್, ಎಷ್ಟೆಷ್ಟು ಹಣ, ಎಷ್ಟೆಷ್ಟು ಕೋಟಿ, ಇವೆಲ್ಲವನ್ನ ಕೂಡ ಮೆನ್ಷನ್ ಮಾಡಿದ್ರು ಚಂದ್ರಶೇಖರನ್. ಇದರ ನಡುವೆ ಪ್ರಾಥಮಿಕ ತನಿಖೆ ವೇಳೆ ಮಾಹಿತಿ ಬಹಿರಂಗ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಈಗ ಐಟಿ ಕಂಪನಿಯ ಖಾತೆಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಅನುಮಾನಗಳು ಪ್ರಾಥಮಿಕ ತನಿಖೆ ವೇಳೆ ವ್ಯಕ್ತವಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೊಡೋದಾದ್ರೆ ವಿದ್ಯಾ, ಪ್ರಮುಖವಾಗಿ ಆ 88 ಕೋಟಿ ಹಣವನ್ನ ಉಪಖಾತೆಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಎಲ್ಲಿಗೆ ಕಳಿಸಿದ್ರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆ ಒಂದು ಅನುಮಾನಕ್ಕೆ ಇಲಾಖಾ ಮಟ್ಟದಲ್ಲಿ ನಡೆದಂತಹ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅಂದರೆ CID ಮಾಡ್ತಾ ಇರುವಂಥ ತನಿಖೆ ಬೇರೆ, ಅದರಲ್ಲಿ ಸಂಪೂರ್ಣವಾದ ಮಾಹಿತಿ, ವರದಿ, ಇಡೀ ವಿಚಾರ ಬೆಳವಣಿಗೆ ಎಲ್ಲವೂ ಕೂಡ ಬಹಿರಂಗವಾಗುತ್ತೆ. ಆದರೆ ಇಲಾಖೆಯ ಅಧಿಕಾರಿಗಳಿಗೆ ಏನಾಗಿದೆ ತಮ್ಮ ಇಲಾಖೆಯಲ್ಲಿ ಎನ್ನುವಂತಹ ಮಾಹಿತಿಯನ್ನು ಸಂಗ್ರಹಿಸಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ತಲುಪಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿಗೆ ಏನು ವರ್ಗಾವಣೆ ಆಗಿತ್ತು ಉಪ ಖಾತೆಗೆ, ಅದು ಐಟಿ ಕಂಪನಿಯೊಂದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಸುಮಾರು 14 ಖಾತೆಗಳಿಗೆ ವರ್ಗಾವಣೆ ಆಗಿದೆ ಅನ್ನುವಂಥ ಮಾಹಿತಿ ತಲುಪಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ಯಾವ ಕಾರಣಕ್ಕಾಗಿ ಅಲ್ಲಿಗೆಲ್ಲ ವರ್ಗಾವಣೆ ಮಾಡಲಾಗಿತ್ತು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಜೊತೆಗೆ ಯಾರ ಮಾರ್ಗದರ್ಶನದ ಮೇಲೆ ಕೊಟ್ಟರು, ಮತ್ತೆ ಈ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಕೊಟ್ಟರು, ಅಥವಾ ಹೆಚ್ಚು ಕಮಿಷನ್ ಆಸೆಗಾಗಿ ಕೊಟ್ಟ, ಹೀಗೆ. ಯಾಕಂದರೆ ಸರ್ಕಾರಿ ಇಲಾಖೆಯಲ್ಲಿ ಬೇರೆ ಬೇರೆ ಹಂತಗಳಲ್ಲೂ ಕೂಡ ಈ ರೀತಿಯ ಒಂದಷ್ಟು ಹಣ ವರ್ಗಾವಣೆ ಆಗಿರಬಹುದು ಅನ್ನುವಂಥ ಅನುಮಾನವೂ ಕೂಡ ಇರೋದ್ರಿಂದ, ಅಧಿಕೃತವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದ ಇದರ ಮೂಲವನ್ನು ಜಾಲಾಡಲಿಕ್ಕೆ ಮುಂದಾಗಿದ್ದಾರೆ. ಇಲಾಖೆಯ ತನಿಖೆಯಲ್ಲಿ ಪ್ರಾಥಮಿಕ ಮಾಹಿತಿಯಾಗಿ ಇದು ಸಿಕ್ಕಿದೆ ಅನ್ನುವಂಥ ಮಾಹಿತಿ ನಮಗೂ ಕೂಡ ಸಿಗ್ತಾ ಇರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಡೀಟೇಲ್ಸ್ಗೆ. ಇದೀಗ ಮೇಲ್ನೋಟಕ್ಕೆ ಹಣ ವರ್ಗಾವಣೆ ಆಗಿರುವಂತಹ ಶಂಕೆ ಮತ್ತು ಅದು ಯಾವ ಕಾರಣಕ್ಕೆ ಹಣ ವರ್ಗಾವಣೆ ಆಗಿದೆ ಇವೆಲ್ಲವೂ ಕೂಡ ಮುಂದಿನ ಕ್ಷಣಗಳಲ್ಲಿ ತನಿಖೆ ಸಂದರ್ಭದಲ್ಲಿ ರಿವೀಲ್ ಆಗಬೇಕಾಗಿದೆ. ಈಗ ಸದ್ಯ ಗೊತ್ತಾಗ್ತಾ ಇರುವಂಥದ್ದು ಐಟಿ ಕಂಪನಿ ಒಂದರ ಸುಮಾರು 14 ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವ ಒಂದು ಮೇಲ್ನೋಟಕ್ಕೆ ಮಾಹಿತಿ ಬಹಿರಂಗ ಕೂಡ ಆಗ್ತದೆ ಪ್ರಾಥಮಿಕ ತನಿಖೆಯ ವೇಳೆ. ಸೊ ಈಗ ಭಾರಿ ಅಕ್ರಮಕ್ಕೆ ಸರ್ಕಾರಿ ಅಧಿಕಾರಿ ಚಂದ್ರಶೇಖರನ್ ಅವರ ಆತ್ಮಹತ್ಯೆಯಾದ ನಂತರ ಎಲ್ಲಾ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ.